ತುಂಬ ಜನಕ್ಕೆ ಪ್ರಶ್ನೆ ಇತ್ತು ನಾನು ಯೂಟ್ಯೂಬಿಂದ ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ಅರ್ನ್ ಆಗ್ತಾ ಇದೆ ಅಂತ. ಓಪನ್ ಮಾಡು. ಸರ್ಪ್ರೈಸ್. ಮಮತಾ ಬೈಲಿ ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೊಂಬಲ್ಲ. ಓಪನ್ ಮಾಡು. ಸರ್ಪ್ರೈಸ್. ಬೇಗ ರೆಡಿ ಆಗೋ, ಔಟ್ಸೈಡ್ ಹೋಗೋಣ. ಓಕೆ ಓಕೆ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮಂತ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಗೂಗಲ್ ಆಡ್ಸೆನ್ಸ್ ಇವಾಗ ಅಷ್ಟೇ ನೋಡ್ತೀವಿ ನೀವು. ಯೂಟ್ಯೂಬ್ ಚಾನಲ್ ಇರೋ ಪ್ರತಿಯೊಬ್ಬರಿಗೂ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಇದೇನಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಯೂಟ್ಯೂಬ್ಗೆ ತುಂಬಾನೇ ಇಂಪಾರ್ಟೆಂಟ್ ಇದು ಗೂಗಲ್ ಆಡ್ಸೆನ್ಸ್ ಪಿನ್ನು. ಬಂದಿರೋದು ನಂಗೆ ನಂಬೋಕ್ಕಾಗ್ತಾ ಇಲ್ಲ. ಇದು ನನ್ನ ಹೆಸರು ಬಂದಿದೆ. ನಾನು 1 ವರ್ಷದ ಕನಸು ಅಂತಾನೆ ಹೇಳ್ಬೋದಿದ್ದು. ಈ ಗೂಗಲ್ ಆಡ್ಸೆನ್ಸ್ ಪಿನ್ನು ಬೇರೆ ದೇಶದಿಂದ ಬಂದಿರೋದು. ಇದು ಪಡ್ಕೊಳ್ಳೋಕೆ ನನಗೆ 1 ವರ್ಷ ಬೇಕಾಯಿತು. ಅದು ನನ್ನ ಹೆಸರಲ್ಲಿ ಈ ಪಿನ್ ಬಂದಿರೋಕ್ಕೆ ಇವತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಇವಾಗ ದೇವ್ರ ಹತ್ರ ಇಟ್ಟು ದೇವರಿಗೆ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮುಂದುವರ್ಸೋಣ ಬನ್ನಿ. ಇಂದು ನನಗೆ ತುಂಬಾ ವಿಶೇಷವಾದ ದಿನ. ಯಾಕಂದರೆ ನಾನು ಬಹಳ ದಿನದಿಂದ ಕಾಯುತ್ತಿದ್ದ ಗೂಗಲ್ ಆಡ್ಸೆನ್ಸ್ ಕೊನೆಗೂ ಬಂದಿದೆ. ಈ ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಜರ್ನಿ ಶುರು ಮಾಡುವಾಗ ನಾವು ಎಲ್ಲರೂ ಒಂದೇ ಕನಸು ಕಟ್ಕೋತೀವಿ, ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರಬೇಕು ಅಂತ. ಒಂದಿನ ನಾವು ನಮ್ಮ ಶ್ರಮಕ್ಕೆ, ನಮ್ಮ ಕಂಟೆಂಟ್ಗೆ ಗೌರವ ಸಿಕ್ಕೋದು. ಅದಕ್ಕೆ ಮೊದಲ ಹೆಜ್ಜೆ ಅಂದರೆ ಗೂಗಲ್ ಅಪ್ರೂವಲ್. ಅದಾದಮೇಲೆ ಬರೋದೇ ಈ ಗೂಗಲ್ ಆಡ್ಸೆನ್ಸ್ ಪಿನ್. ಗೂಗಲ್ ಆಡ್ಸೆನ್ಸ್ ಪಿನ್ ಮೂಲಕ ನನ್ನ ಕೆಲಸಕ್ಕೆ ಹೊಸ ಅವಕಾಶ ಸಿಕ್ಕಿದ್ದು, ಅದನ್ನು ಉತ್ತಮವಾಗಿ ಬಳಸಿಕೊಳ್ಳಲು ನಾನು ಶ್ರಮಿಸುತ್ತೇನೆ. ಇವಾಗ ದೇವ್ರ ಮುಂದೆ ಆಡ್ಸೆನ್ಸ್ ಪಿನ್ನ ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಈ ಆಡ್ಸೆನ್ಸ್ ಪಿನ್ ಜೊತೆಗೆ ಟೆಂಪಲ್ ಹೋಗಿ ಬಂದ್ಬಿಟ್ಟು ಆಮೇಲೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಒಂದು ಚಾನಲ್ ಬೆಳೆಸೋದು ಅಂದರೆ ಸುಲಭವಾದ ಮಾತಲ್ಲ. ಕಂಟೆಂಟ್ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಮತ್ತು ಯಾವಾಗಲೂ ಏನಾದರೂ ಹೊಸದಾಗಿ ಟ್ರೈ ಮಾಡ್ಕೊಂಡಿರೋದು, ಈ ಥರ ಎಲ್ಲನೂ ಇರುತ್ತೆ. ಇಷ್ಟೇ ಅಲ್ಲದೆ ನೀವು ನಿಮ್ಮ ಅಮೂಲ್ಯವಾದ ಟೈಮ್ನ ನಮಗೆ ಕೊಟ್ಬಿಟ್ಟು ನಮ್ಮ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಏನೋ ಒಂಥರ ಮೋಟಿವೇಶನ್ ಆಗಿ ಇನ್ನೂ ಏನೇನೋ ಹೊಸದಾಗಿ ಟ್ರೈ ಮಾಡ್ಕೊಂಡಿರ್ತೀವಿ. ಇಷ್ಟೆಲ್ಲ ಆದಮೇಲೆ ನಾವು $10 ಕಂಪ್ಲೀಟ್ ಮಾಡಬೇಕಾಗುತ್ತೆ. $10 ಕಂಪ್ಲೀಟ್ ಆದಮೇಲೆ ನಮಗೆ ಪೋಸ್ಟ್ ಮೂಲಕ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬರುತ್ತೆ. ಎಲ್ಲಿಂದನೋ ಅಂದರೆ ಬೇರೆ ದೇಶದಿಂದ ನಮ್ಮ ಹೆಸರು ಮೇಲೆ ಈ ಪೋಸ್ಟನ್ನು ತರಿಸ್ಕೊಳ್ಳೋದು ತುಂಬಾ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನರ ತಲೆಯಲ್ಲಿ ಪ್ರಶ್ನೆ ಓಡಾಡ್ತಾ ಇತ್ತು ನಾನು ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ. ಇಲ್ಲಿವರೆಗೂ ನಾನು ಯೂಟ್ಯೂಬಿಂದ $1 ಕೂಡ ಅರ್ನ್ ಮಾಡಿಲ್ಲ. ನಮ್ಮ ಯೂಟ್ಯೂಬ್ ಆದಾಯ ಸ್ಟಾರ್ಟ್ ಆಗೋದೇ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದು ಆದಮೇಲೆ. ಇದರಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ. ಇದನ್ನು ನಾವು ಆಡ್ಸೆನ್ಸ್ ಒಳಗಡೆ ಹಾಕಿದರೆ ಅಲ್ಲಿ ನಮ್ಮ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನಮ್ಮ ಅರ್ನಿಂಗು ಸ್ಟಾರ್ಟ್ ಆಗೋದು. ಸೊ ಇವತ್ತು ಬಂದಿದೆ ನನ್ನ ಹೆಸರು ಮೇಲೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ನು. ಎಕ್ಸಾಮ್ ಹೋಗುವಾಗ ಹಾಲ್ ಟಿಕೆಟ್ ಬರ್ಬಿಟ್ಟು ಎಕ್ಸಾಮ್ ಹೋಗಿರೋ ಥರ ಆಗಿದೆ ನಮ್ಮ ಪರಿಸ್ಥಿತಿ. ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರೋದೇ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿರೋದಕ್ಕೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗುವಾಗ ಆಡ್ಸೆನ್ಸ್ ಪಿನ್ ತಗೊಂಡು ಹೋಗಿದ್ವಿ. ಅದು ಬೈಕಲ್ಲೇ ಇಟ್ಬಿಟ್ಟು ಬಂದ್ವಿ ಮರ್ತು ಹೋಗಿ. ನಾವಿರೋದು ಇವಾಗ 3rd ಫ್ಲೋರ್, ಲಿಫ್ಟ್ ಇಲ್ಲ, ಏನಿಲ್ಲ. ಕೆಳಗಡೆ ಹೋಗಿ ಯಾಕೆ ತರಬೇಕು ಅಂತ ಚರ್ಚೆ ನಡೀತದೆ. ಅದಕ್ಕೋಸ್ಕರ ಒಂದು ಗೇಮ್ ಆಡೋಣ ಅಂತ. ಯಾರು ಸೋಲ್ತಾರೋ ಅವ್ರು ಹೋಗಿ ಆಡ್ಸೆನ್ಸ್ ಪಿನ್ ತಗೊಂಡ್ ಬರ್ಬೇಕು ಅಂತ. ಹಾ ಬರ್ರಿ ಆಡೋದು. ಓಕೆ ಡನ್. 1 2 3 ಅಂದ್ರೆ 3ನೇ ಗೆದ್ದಿ.
3 ಸಲ ಇರ್ತಾವ 2% ಮೂಗಂತೂ ಒಂದೊಂದ್ಸಲ ಬಂತಂದ್ರೆ ಫಸ್ಟ್ 2 ಸಲ ಯಾರು ಬರ್ತಾರ ಅವ್ರು 2 ಸಲ ಯಾರು ಬಂತು ಅವ್ರು ಹೋಗ್ಬೇಕು ಏಮಾ ಅಲ್ವಾ 1 2 3 ಅಬ್ಬ ಇನ್ನೊಂದ್ಸಲ ಇಲ್ಲ ಕರೆಕ್ಟ್ ನಾ ಹಾಕಿಲ್ಲ ಎಲ್ಲ ಮತ್ತೆ ಎಲ್ಲ ಇಲ್ಲಿ ಟಚ್ ಮಾಡ್ರ ಇದು ಇಲ್ಲಿ 3 ಟೈಮ್ ಮಾಡಿದ್ರಿ ಅದ್ರೊಳಗೆ 2 ಟೈಮ್ ಯಾರು ಬಂತು ಅವ್ರು ಹೋಗ್ಬೇಕು ಸರಿನಾ 1 2 3 ಸ್ಟಾರ್ಟ್ ಬಂದಿಲ್ಲ ಒಂದಾಯ್ತು ಚಕ್ಕರ್ ನನಗ್ ಕಳ್ಸರಂತ ಮಾಡೋದಿಲ್ಲ ಅದು ನಿಯತ್ತಾಗಿ ಕಾಪಿ ಮಾಡೋದಿಲ್ಲ ಒಂದಾಗಿ ನನಗ್ ಕಳ್ಸೋದು ನಾನು ಬಳಸ್ತೀನಿ ಚೇಂಜ್ ಆದ್ರೂ ಚಂದ ಇಲ್ಲ ಹೊರಪೆಟ್ಟಿದ್ರಿ ಇಬ್ಬರು ಸೇರಿಕೊಂಡು ಗೇಮಲ್ಲಿ ಚೀಟಿಂಗ್ ಮಾಡಿಕೊಂಡು ಕಿತಾಪತಿ ಮಾಡಿಕೊಂಡು ಕೆಳಗೆ ಕೊನೆಗೆ ನಾನೇ ಬರೋ ಥರ ಮಾಡಿಬಿಟ್ರು. ನನ್ನ ಜೊತೆ ಕಂಪ್ನಿಗಂತ ನನ್ನ ಮಗನು ಬಂದಿದ್ದಾನೆ. ಇಲ್ಲೇ ಇದು ಗಾಡಿದಾಗದ. ಪಿನ್ನು ಇಲ್ಲಿದೆ. AdSense ಪಿನ್. ಚಲೋ ತಾಕಿತಾ ನಡಿ ಮೆಟ್ಲ. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಮತ್ತು ತಮ್ಮ ಇಬ್ಬರು ಸೇರಿಕೊಂಡು ಕಣ್ಣ ಸಲುಗೆ ಅಂತ ಕಣ್ಣಲ್ಲಿ ಏನೇನೋ ರಿಯಾಕ್ಷನ್ ಕೊಟ್ಕೊಂಡು ನನ್ನ ಸೋಲ್ಸ್ಬಿಟ್ಟು ಕೊನೆಗೆ ನಾನೇ ಕೆಳಗಡೆ ಹೋಗ್ಬಿಟ್ಟು AdSense ಪಿನ್ ತರೋ ಥರ ಮಾಡಿದ್ರು. ಇಬ್ಬರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸೊ ಬನ್ನಿ, ಇವಾಗ ಒಂದು ಪುಟಾಣಿ ಕೇಕ್ನ ತಗೊಂಡು ಬಂದಿದ್ದೀವಿ. ಅದನ್ನು ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಈ AdSense ಪಿನ್ ಓಪನ್ ಮಾಡಿಕೊಂಡು ನೋಡೋಣ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಅಥವಾ ಸಕ್ಸಸ್ ಆಗಿರೋರು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಅವರು ತುಂಬಾ ಬೇಗ ಈ AdSense ಪಿನ್ನ ತರಿಸ್ಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಾವು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಯಾರಿಗೂ ಗೊತ್ತೇ ಇಲ್ಲ ಅಂಥವ್ರು ಒಂದು ಯೂಟ್ಯೂಬ್ ಚಾನಲ್ನ ತೆಗೆದುಬಿಟ್ಟು ಎಲ್ಲರಿಗೂ ಇಷ್ಟ ಆಗೋ ಥರ ಕಂಟೆಂಟ್ನ ಕೊಟ್ಟು ಈ AdSense ಪಿನ್ ತರಿಸ್ಕೊಳ್ಳೋದಂದರೆ ಸುಲಭವಾದ ಮಾತಲ್ಲ. ಈ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗೋಕ್ಕೆ ತುಂಬಾ ರೂಲ್ಸ್ ಇರುತ್ತೆ. ಫಸ್ಟಿಗೆ ನಾವು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೇಕು, ಆಮೇಲೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ನಾವು ಮಾನಿಟೈಸ್ ಅಪ್ಲೈ ಮಾಡಬೇಕು. ಅದಾದಮೇಲೆ $10 ಕಂಪ್ಲೀಟ್ ಆದಮೇಲೆ ಈ AdSense ಪಿನ್ ಬರುತ್ತೆ. ಸೊ ತುಂಬಾ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಅದಕ್ಕೋಸ್ಕರ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಈ ನಾನು 1 ಇಯರ್ ಯೂಟ್ಯೂಬ್ ಜರ್ನಿಲಿ ನಾನು 1000 ಸಬ್ಸ್ಕ್ರೈಬರು, ಆಮೇಲೆ 4000 ವಾಚ್ ಅವರು, ಆಮೇಲೆ $10 ಎಲ್ಲನೂ ಯಾವ ಥರ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರೀ ನಾನು ಯೂಟ್ಯೂಬ್ ಪಿನ್ ಬಂದಿದ್ದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಫೈನಲಿ ಇವಾಗ ಈ ಯೂಟ್ಯೂಬ್ AdSense ಪಿನ್ ಓಪನ್ ಮಾಡೋ ಟೈಮ್ ಬಂದಿದೆ. ಇದು ಓಪನ್ ಮಾಡೋಕ್ಕೂ ಮುಂಚೆ ಈ ಯೂಟ್ಯೂಬ್ AdSense ನನ್ನ ಮನೆವರೆಗೂ ಬರೋಕ್ಕೆ ಕಾರಣ ಆದ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದನೇ ಇದು ನನ್ನವರೆಗೂ ಬಂದು ತಲುಪಿದೆ. ಸೊ ಇದು ನನಗೆ ತುಂಬಾ ಮೆಮೊರೇಬಲ್ ಡೇ ಆಗಿರುತ್ತೆ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಇದ್ರ ಒಳಗಡೆ 6 ಡಿಜಿಟ್ ನಂಬರ್ ಇದೆ. ಅದನ್ನ ತಗೊಂಡು ನಮ್ಮ AdSense ಒಳಗಡೆ ಆ್ಯಡ್ ಮಾಡಿದ್ರೆ ಮುಗಿದೋಯ್ತು. ನಮ್ದು ಆದಾಯದ ಮೊದಲನೇ ಸ್ಟೆಪ್ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಕಾರಣ ನನ್ನ ಯೂಟ್ಯೂಬ್ ಫ್ಯಾಮಿಲಿನೇ. ಇದ್ರೊಳಗಡೆ ಈ ತರ 6 ಡಿಜಿಟ್ ನಂಬರ್ ಇರುತ್ತೆ. ಇದನ್ನ ನಾವು ಇಲ್ಲಿ ಯಾವ ತರ ಹಾಕ್ಬೇಕು ಅಂತೆಲ್ಲ ಕ್ಲಿಯರ್ ಆಗಿ ಬಂದಿದ್ದಾರೆ. ಇದನ್ನ ನೋಡ್ಕೊಂಡು ಇವಾಗ ನಾವು AdSense ಅಲ್ಲಿ ಹಾಕೋದು. ಇವಾಗ ನೆಕ್ಸ್ಟ್
ಫೋಟೋ ಹೊಡ್ಕೋಬೇಕಾ ಅದು 3 ಸಲ ಚಾನ್ಸ್ ಇತ್ತು ಶಿವ ಅದ್ರ ಒಳಗೆ ಹಾಕ್ಲಕ್ಕ 2 ಸಲ 3 ಸಲ ರಾಂಗ್ ಆಗಸ್ತಾನೆ ಅಷ್ಟೇ ಹಾಕ್ಬೇಕು ಕರೆಕ್ಟಾಗಿ ನೋಡ್ಕೊಂಡು 3 ಸಲ ರಾಂಗ್ ಆಯ್ತು. ಇವಾಗ ನಾನು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಈ 6 ಡಿಜಿಟ್ ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಗೂಗಲ್ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಆ್ಯಡ್ಸೆನ್ಸ್ನ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, ಅದರ ಒಳಗಡೆ ಸೈನ್ ಇನ್ ಆಗಿದ್ದರೆ ನೆಕ್ಸ್ಟು 3 ಡಾಟ್ ಬರುತ್ತೆ ನೋಡಿ ಈ ಸೈಡು, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಅಂತ ಬರುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೆಕ್ಸ್ಟು ವೆರಿಫಿಕೇಷನ್ ಚೆಕ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿಂದ ನೆಕ್ಸ್ಟು 6 ಡಿಜಿಟ್ ನಂಬರ್ ಹಾಕೋದು ಬರುತ್ತೆ ನೋಡಿ. ಇವಾಗ ಒಂದು ಸ್ವಲ್ಪ ಟೈಮ್ ತಗೋತಾರೆ. ಇಲ್ಲಿ ಬಂತು ನೋಡಿ ಕೆಳಗಡೆ ಇವಾಗ 6 ಡಿಜಿಟ್ ನಂಬರು. ಅಲ್ಲಿ ಇವಾಗ ಬಂದಿರೋ ಆ್ಯಡ್ಸೆನ್ಸ್ ಪಿನ್ನಲ್ಲಿರೋ 6 ಡಿಜಿಟ್ ನಂಬರ್ನ ಫಿಲ್ ಮಾಡಿದ್ರೆ ವಿತಿನ್ ಸೆಕೆಂಡಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ನಂಬರ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾವು ಇವಾಗ ಟ್ಯಾಕ್ಸ್ ಫಿಲ್ ಮಾಡಬೇಕು. ಇವಾಗ ನಾನು ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡೋಣ. ಫೈನಲಿ ಇವಾಗ ನಾನು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಾಯಿತು. ಫೈನಲಿ ಇವಾಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ವೆರಿಫಿಕೇಷನ್ ಮುಗ್ದೋಯ್ತು. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ವೆರಿಫಿಕೇಷನ್ ಬರೆದು ನಾವು $10 ಕಂಪ್ಲೀಟ್ ನಾನು 1000 ಸಬ್ಸ್ಕ್ರೈಬರು ಪ್ಲಸ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದು ದಸರಾ ಆಯುಧ ಪೂಜೆ ದಿವಸ. ದಸರಾ ಆಯುಧ ಪೂಜೆ ದಿವಸನೇ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನನಗೆ $10 ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ತೊಗೊಂತು. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಒಂದ್ಸಲ ಧನ್ಯವಾದನ ಹೇಳೋಕೆ ಇಷ್ಟಪಡ್ತೀನಿ. ಕಾರಣ ಇವತ್ತು ಈ ಆ್ಯಡ್ಸೆನ್ಸ್ ಪಿನ್ ನನ್ನ ಹೆಸರು ಬರೋಕ್ಕೆ ನೀವೇ ಕಾರಣ. ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನು ಮುಂದೆನೂ ಇದೇ ಥರ ಹೊಸ ವಿಡಿಯೋಗಳನ್ನ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.